ನಿಜ ಹೇಳಬೇಕು ಅಂದರೆ ನಾನು ಆರ್ಟಿಸ್ಟಾಗಿ ಬಂದವಳು ಚಿತ್ರರಂಗಕ್ಕೆ. ನನಗೆ ಕೆಲವರು ಋಣ ನನ್ನ ಜೊತೆಲಿರುತ್ತೆ. ಕೆಲವರು ಋಣ ಅಂತಂದರೆ, ಈಗ ಎಕ್ಸಾಂಪಲು, ನನ್ನನ್ನು ಒಬ್ಬ ನಿರ್ಮಾಪಕರು ಆಯ್ಕೆ ಮಾಡ್ತಾರೆ, ವಿತರಕರು ನನ್ನ ಸಿನಿಮಾನ ಅವರು ಪ್ರದರ್ಶನಕ್ಕೆ ತಗೋತಾರೆ, ಪ್ರದರ್ಶನ ಬಂದು ಥಿಯೇಟ್ರ್ನವರು, ಈ 3 ಸೆಕ್ಟಾರ್ ಬಂದು ಒಂದು ಬಿಲ್ಡಿಂಗಲ್ಲಿದೆ, ಅದು ಫಿಲ್ಮ್ ಚೇಂಬರ್. ಸೊ ಈ 3 ಜನರ ಋಣ ಇದೆಲ್ಲ ನಾನು ಸಾಯೋವರೆಗೂ ತೀರ್ಸೋಕ್ಕಾಗಲ್ಲ. ಇವತ್ತು ನಾವು ಯಾವ ಥರದಲ್ಲೂ ಕೂಡ ನಾನಿವತ್ತು ನೀವು ಇಲ್ಲಿ ಕರೆದ್ರಿ ಅಂದರೂ ಕೂಡ ನನಗೆ ಅವ್ರ ಋಣ ನನ್ನ ಹಿಂದೆ ನನಗೆಲ್ಲೋ ಒಂದು ಕಡೆ ಇರುತ್ತೆ. ನಾನು 86ಕ್ಕೆ ಮೊದಲನೇ ಸಿನಿಮಾ ಮಾಡಿದೆ, 86ಅಲ್ಲಿ ಮೆಂಬರ್ ಆಗಿ ಅಲ್ಲಿಗೆ ಹೋದೆ. ಬಟ್ ನಾನು 92ಕ್ಕೆ ಅಲ್ಲಿಗೆ ಹೋದೆ. ಫಸ್ಟು ಸೆಕ್ಟಾರ್ ಕೌನ್ಸಿಲ್ ಇರಲಿಲ್ಲ, ಎಕ್ಸಿಕ್ಯೂಟಿವ್ ಕಮಿಟಿಗೆ ಹೋದೆ. ಅಲ್ಲಿ ನನ್ನ ಜರ್ನಿ ಶುರುವಾಯಿತು. 2 ವರ್ಷ ಎಕ್ಸಿಕ್ಯೂಟಿವ್ ಕಮಿಟಿಲಿದ್ದೆ, 3 ವರ್ಷ ಟ್ರೆಷರರ್ ಆಗಿದ್ದೆ, 4 ವರ್ಷ ಸೆಕ್ರೆಟ್ರಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಕೊನೆಗೆ ನನಗೆ ಅಲ್ಲಿ ಗುರು ಅಂದರೆ ಲಕ್ಷ್ಮಣ್, ಬಂಗಾರದ ಮನುಷ್ಯದ ಪ್ರೊಡ್ಯೂಸರು. ಅವ್ರು ನನಗೆ ಯಾವಾಗಲೂ ಹೇಳೋರು, ಅವರು ನನ್ನನ್ನೊಂದು ಮಗಳ ಥರನೇ, ನಂಗೆ ತುಂಬ ಸಿನಿಮಾದ ಕೆಲಸ ಹೇಳ್ಕೊಟ್ಟಂಥವ್ರು ಅವ್ರು ನನಗೆ ಹೇಳೋರು, ಜಯಮಾಲಾ, ನೀನು ಯಾವತ್ತಾದರೂ ಪ್ರೆಸಿಡೆಂಟ್ ಆಗಬೇಕು ಅಂತ ಆಸೆ ಬಂದರೆ ನೀನು ಸೆಕ್ರೆಟ್ರಿ ಆಗಿನೇ ಆಗಬೇಕು ಅಂತ ಹೇಳೋರು. ನನಗೆ ಅಲ್ಲಿ ಹೋದ್ಮೇಲೆ ನೀವು ಅಲ್ಲಿ ಕೆಲಸ ಮಾಡ್ತಾ ಆ ಸೀಟಿನ ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಆಸೆ ಬಂದೇ ಬರುತ್ತೆ, ಒಂದು ದಿನ ನಾನು ಅಲ್ಲಿ ಪ್ರೆಸಿಡೆಂಟ್ ಆಗಬೇಕು ಅಂತ. ಅದು ಆ ಥರ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಆ ಜಾಗ. ಸೊ ಅವಾಗ ಹೇಳಿದ್ರು ನನಗೆ, ನೀನು ಸೆಕ್ರೆಟ್ರಿ ಆಗಬೇಕು. 4 ವರ್ಷ ಸೆಕ್ರೆಟ್ರಿ ಆದೆ ನಾನು. 4 ವರ್ಷ ಸೆಕ್ರೆಟ್ರಿ ಆದಾಗ ನನಗೆ ನನ್ನೊಳಗೆ ಒಂದು ಕಾನ್ಫಿಡೆನ್ಸ್ ಬಂತು. ಎಸ್, ನಂಗೆ ಫೈಲ್ ಮೂಮೆಂಟ್ ಗೊತ್ತಾಯಿತು, ನೇಚರ್ ಆಫ್ ವರ್ಕ್ ಗೊತ್ತಾಯಿತು, ಹೇಗೆ ನಡ್ಕೊಳ್ಳೋದು ಅನ್ನೋದು ಗೊತ್ತಾಯಿತು, ಏನೇನು ಕೆಲಸ ಕಾರ್ಯಗಳು ವಾಣಿಜ್ಯ ಮಂಡಳಿ ತಗೊಳುತ್ತೆ ಅಂತ ಗೊತ್ತಾಯಿತು. ಇದೆಲ್ಲ ಆದ ನಂತರ ಇಲ್ಲಿ ಕೆಲಸಕ್ಕೆ ಬರಬೇಕು. ಬಟ್ ಆವಾಗ ನನಗೆ ಗೊತ್ತಾಗಿದ್ದು ಅಷ್ಟು ಈಸಿ ಇಲ್ಲ ಹೆಣ್ಣು ಮಕ್ಕಳಿಗೆ. ಭಾಳ ನಾವು ಸೀತೆ ಮಾತ್ರ ಈ ದೇಶದಲ್ಲಿ ಅಗ್ನಿ ಪರೀಕ್ಷೆ ಕೊಟ್ಟಿದ್ದಲ್ಲ, ಹೆಣ್ಣನ್ನು ನಂಬೋದೇ ಇಲ್ಲ ಈ ಜಗತ್ತು. ಅಂದರೆ ಆಕೆಗೆ ಸಾಬೀತುಪಡಿಸ್ಬೇಕಾಗತ್ತೆ. ಸೊ ಯಾವಾಗ ಸಾಬೀತುಪಡಿಸೋದು ಅಂತಂದರೆ, ಕೆಲವರು ನಿಮ್ಮ ಹತ್ರ ಓಪನ್ ಆಗಿ ಬಂದು ಕೇಳ್ತಾರೆ, ನಾನು ಏನು ಹೆಣ್ಣು ಮಕ್ಕಳಿಗೆ ಹೆಂಗಸರು ಆಕೆ ಕೂತ್ಕೊಂಡ್ರೆ ನಾವು ನಿಂತ್ಕೊಂಡು ನಾವು ಬಂದು ಪ್ರಶ್ನೆ ಮಾಡಬೇಕಾ, ಕೆಲಸ ತಗೋಬೇಕಾ ಅಂತ. ಆ ಮೈಂಡ್ ಸೆಟ್ ಇದೆ ನೋಡಿ, ಅದು ನಮ್ಮ ದೇಶದಲ್ಲಿ ಇದೆ, ಇವತ್ತಿಗೂ ಇದೆ. ಅದು ತಪ್ಪು ಅಂತ ನಾನು ಹೇಳಲಾರೆ. ಬಟ್ ಆದರೆ ನನಗೆ ಅದೇ ಚಾಲೆಂಜ್ ನಾನು ತಗೊಂಡಿದ್ದು. ಯಾಕೆಂದರೆ ಅವ್ರು ನನ್ನವರು, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವ್ರು ಬಂದು ನನ್ನನ್ನು ನಂಬ್ತಾ ಇಲ್ಲ ಅಂದಾಗ ನನಗೊಂದಿನ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸಿತ್ತು. ನೋಡಿ, ನಾನು 13 ವರ್ಷಕ್ಕೆ ಸಿನಿಮಾಗೆ ಬಂದೆ. 82ರಿಂದ 86ವರೆಗೂ ಹೀರೋಯಿನ್ ಆಗೇ ಇದ್ದೆ. ಓಕೆ, 86 ನಂದು ಲಾಸ್ಟ್ ಕನ್ನಡ ಅಲ್ಲ, ಲಾಸ್ಟ್ ತೆಲುಗು ಪಿಕ್ಚರು ಚಿರಂಜೀವಿ ಜೊತೆ. ಆ ಸಿನಿಮಾ ಆದಮೇಲೆ ನಾನು 86 ನಂತರ ಒಂದು ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ನನ್ನ ಮಗಳು ಹುಟ್ಟಿದ್ಲು, ಸೌಂದರ್ಯ. ನನ್ನ ಮಗಳು ಹುಟ್ಟಿದ್ದು 90ಲಿ ಹುಟ್ಟಿದ್ಲು ಅವಳು. ನಂತರ ನನಗೆ, ನಾವು ಆ್ಯಕ್ಟಿವ್ ಆಗಿದ್ದಂಥವ್ರಿಗೆ ಸಿನಿಮಾ ಅನ್ನೋದಿದೆಯಲ್ಲ ನಮ್ಮನ್ನು ಎಳಿತಾ ಇರುತ್ತೆ. ಈ ಮ್ಯಾಕ್ಸ್ ಫ್ಯಾಕ್ಟ್ರ್ ಅನ್ನೋದು ನಮಗೆ ಮೊದಲು ಬಣ್ಣ ಹಚ್ಚಿದ್ರು. ಅದ್ರ ಸ್ಮೆಲ್ ಇರುತ್ತಲ್ಲ, ಅದರಷ್ಟು ಬ್ಯೂಟಿಫುಲ್ ಸ್ಮೆಲ್ ಯಾವುದೂ ಇಲ್ಲ. ಯುಡುಕ್ಲೋನ್ ಆ್ಯಂಡ್ ಮ್ಯಾಕ್ಸ್ ಫ್ಯಾಕ್ಟ್ರು ಆ ಲಿಪ್ಸ್ಟಿಕ್ಕು ನಮಗೆ ಭಾಳ ಅಟ್ರಾಕ್ಟಿವ್ ಆಗಿ ನಮ್ಮನ್ನು ಇರುತ್ತೆ. ಸಿನಿಮಾ ಬಿಟ್ಟಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತೋಚಲ್ಲ. ಸಿನಿಮಾ ಬಿಡಿಸುತ್ತೆ, ಬಟ್ ಬಿಟ್ಟಾಗ ಏನು ಮಾಡಬೇಕು, ಬೇರೆ ಯಾವುದ್ರಲ್ಲಾದರೂ ತೊಡಗಿಸ್ಕೋಬೇಕು.
ನಾನು ಯಾವಾಗಲೂ ಕೂಡ ನಂಗೆ ಸುಮ್ಮನೆ ಕೂರೋ ಹೆಂಗಸೆ ಅಲ್ಲ ನಾನು. ಇವತ್ತು ಗೊತ್ತಾಗುತ್ತೆ. ನಂಗೆ ಇಷ್ಟ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಓದಬೇಕು, ಇಲ್ಲ ಏನೋ ಕೆಲಸ ಮಾಡಬೇಕು, ಇಲ್ಲ ಒಂದು ಗಾರ್ಡನ್ ಮಾಡಬೇಕು. ಗಾರ್ಡನಿಂಗ್ ಇಲ್ಲ ಅಂದರೆ ಅಡುಗೆ ಮಾಡಬೇಕು. ಇಲ್ಲಾಂದರೆ ನನಗೆ ಅಡುಗೆ ಈಗ ಬೇಜಾರಾಗತ್ತೆ, ಅವಾಗೆಲ್ಲ ಮಾಡ್ತಿದ್ದೆ, ಈಗ ಬೇಜಾರಾಗತ್ತೆ. ಸೊ ಏನಾದರೂ ಒಂದು ಮಾಡಬೇಕಾಗತ್ತೆ, ಬೋರ್ ಆಗುತ್ತೆ ಇಲ್ಲಾಂದರೆ. ಬಟ್ ವಾಣಿಜ್ಯ ಮಂಡಳಿಲಿ ಏನಾಗೋದು ಅಂತಂದರೆ ಅದೊಂಥರ ಆಪ್ತತೆ. ಅಲ್ಲೆಲ್ಲ ನನ್ನವರೇ ಇರೋರು, ಯಾರು ಹೊರಗಿನವರೇ ಇಲ್ಲ. ನನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿರೋವಂಥ ಪ್ರೊಡ್ಯೂಸರು, ಥಿಯೇಟ್ರ್ ಓನರು, ಡಿಸ್ಟ್ರಿಬ್ಯೂಟ್ರಸ್ ಎಲ್ಲ ನನಗೆ ಗೊತ್ತಿರೋರೇ ಇರೋರು. ಸೊ ಹಾಗೆ ನಮಗೆ ಆ ಆಪ್ತತೆ ಅಲ್ಲಿಂದ ಆವರಿಸ್ಕೊಂಡು ಬಂದಿದ್ದಷ್ಟೇ. ಮೇಡಮ್, ಒಂದು ರಾತ್ರಿ ಹಗಲಿಗೆ ಯಾವುದೂ ಕೂಡ ಸರಿಪಡಿಸೋಕ್ಕಾಗತ್ತೆ ಅಂತ ಭ್ರಮೆಯಲ್ಲಿ ನಾನಿಲ್ಲ. ಬಟ್ ಒಂದು ಸತ್ಯ, ಅವತ್ತಿನ ಇಂಡಸ್ಟ್ರಿ ಇವತ್ತಿನ ಇಂಡಸ್ಟ್ರಿಗೆ ಆಪ್ತತೆ, ಪ್ರೀತಿ ಆಪ್ತತೆ ಇದೆಯಲ್ಲ, ಅದೆಲ್ಲ ಕೂಡ ಹೊರಟೋಗ್ಬಿಟ್ಟಿದೆ. ಜನ್ರೇಷನ್ನೇ, ನಮ್ಮ ಜನ್ರೇಷನ್ನೇ ಬೇರೆ. ಅಂದರೆ ನಾನು 50 ವರ್ಷದ ಹಿಂದಿನ ಕತೆ ಮಾತಾಡ್ತಿದ್ದೀನಿ. 5 ಜನ್ರೇಷನ್ನು ಬದಲಾವಣೆಯನ್ನು ತೊಗೊಂಡ್ಬಿಟ್ಟಿದೆ. ಸೆಲ್ಯುಲಾಯ್ಡಿಂದ ನಾವು ಈಗ ಡಿಜಿಟಲಿಗೆ ಬಂದಿದ್ದೀವಿ. ಈಗೆಲ್ಲ ವರ್ಟಿಕಲ್ ಸಿನಿಮಾ ನೋಡೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಪ್ರಪಂಚನೇ ಬದಲಾಗೋಗಿದೆ. ಹೋಲ್ ವರ್ಲ್ಡ್ ಹ್ಯಾಸ್ ಚೇಂಜ್. ಮಲ್ಟಿಪ್ಲೆಕ್ಸ್ಗಳು ಬಂತು, ಸಿಂಗಲ್ ಥಿಯೇಟ್ರ್ಗಳಿಗೆ ಜನ ಬರೋದು ಕಡಿಮೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅನೇಕ ಕಳೆದು ಹೋಗಿದೆ, ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗಿದೆ. ಬದಲಾವಣೆ ತುಂಬ ಆಗಿದೆ. OTT ಬಂದಿದೆ. ನೀವು ಯಾವುದಾದ್ರೂ ಅಲ್ಲ, ಮೊಬೈಲು, ಆಮೇಲೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ಗಳು, ಸ್ಯಾಟಲೈಟು, ನಿಮಗೆ ಪ್ರಿಂಟ್ ಮೀಡಿಯಾದು ವ್ಯಾಲ್ಯೂಸನ್ನ ಕೂಡ ಸಪ್ರೆಸ್ ಮಾಡೋಕ್ಕೆ ಹೋಗ್ತಿದೆ. ಬಟ್ ಯಾವತ್ತೂ ಆಗೋದಿಲ್ಲ, ಅದು ಯಾರಿಗೂ ಕೂಡ ಮಾಡೋಕ್ಕಾಗಲ್ಲ. ಇದರ ವರ್ತ್ ಇದಕ್ಕಿದ್ದೇ ಇದೆ. ಹಾಗೆಯೇ ಸಿನಿಮಾಗೂ ಅದರ ವರ್ತ್ ಹಾಗೇ ಇದೆ. ಯಾವ ಥರದಲ್ಲಿ ಬದಲಾವಣೆಯನ್ನು ಬಯಸಿದ್ರೂ ಕೂಡ ಬದಲಾವಣೆ ಆಗ್ತಿದೆ, ಅಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮವರು. ಈಗ ಯಾವುದು ಬಂದಿದೆಯೋ ಹೊಸ ಟೆಕ್ನಾಲಜಿ, ಅದನ್ನು ನಾವು ಹೇಗೆ ಯೂಸ್ ಮಾಡಿಕೊಂಡು ದುಡ್ಡು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಕೆಲವರಿಗೆ ಅದು ಇವಾಗ ಇನ್ನೂ ಕೂಡ ಅದನ್ನು ತನ್ನ ಹೋಲ್ಡ್ ತೊಗೊಳಕ್ಕೆ ಕಷ್ಟಪಡ್ತಿದ್ದಾರೆ. ಆ ಥರದಿಂದ ಇಂಡಸ್ಟ್ರೀಲಿ ಸ್ವಲ್ಪ ಸಫರ್ ಆಗ್ತಿದ್ದೀವಿ. ಭಾರತೀಯ ಚಿತ್ರರಂಗದಲ್ಲಿ ನಮ್ಮ ಭೂಪಟದಲ್ಲಿ ತೆಗೆದಾಗ ಕರ್ನಾಟಕದಲ್ಲಿ ಒಂದು ಕನ್ನಡ ಸಿನಿಮಾ ಇದೆ ಅನ್ನೋದು ಬರೀ 7 ಸೆಂಟ್ರ್ ಅಷ್ಟೇ ಇತ್ತು ನಮಗೆ. ಆ 7 ಸೆಂಟ್ರ್ ಒಳಗೆ ಸುತ್ತಾಡಬೇಕು. ದೇವರೇ, ಹೇಗಪ್ಪ ಈ ದುಡ್ಡು ತಗೊಳ್ಳೋದು, ನಾವು ಹೇಗೆ ಹಾಕಿದ ದುಡ್ಡನ್ನು ತಗೊಳ್ಳೋದು ಅಂತ ಹೇಳ್ಬಿಟ್ಟು ಒದ್ದಾಡ್ತಿದ್ರು. ರಾಜ್ಕುಮಾರ್ ಅಂತ ಶ್ರೇಷ್ಠ ನಟ, ವರನಟ ಕನ್ನಡದಲ್ಲಿ ನಿಮಗೆ ಈ ಇಡೀ ಕರ್ನಾಟಕದಲ್ಲಿ ಸುತ್ತಾಡಿದ್ರೆ 2 ವರ್ಷ ತಗೊಳ್ಳೋದು. ಅವ್ರ ಸಿನಿಮಾ 2 ವರ್ಷ ಓಡೋದು, 2 ವರ್ಷ ತಗೊಳ್ಳೋದು ಆ ದುಡ್ಡು, ಹಾಕಿದ ದುಡ್ಡನ್ನು ತೆಗಿಯೋಕ್ಕೆ. ಇವತ್ತು ಒಂದು ದಿನಕ್ಕೆ ಹಾಕಿದ ದುಡ್ಡಲ್ಲ, ಅವತ್ತಿನ ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೂ ಇವತ್ತಿನ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೂ ಹೆಂಗೆ ಅಂತಂದರೆ ಡ್ರಾಸ್ಟಿಕ್ ಚೇಂಜಸ್ಸು. ಇವತ್ತು ನಿಮಗೆ ಹಿಟ್ಟಾಗ್ಬಿಟ್ರೆ ನೀವು 1000 ಕೋಟಿಗೆ ಹೋಗ್ತೀರ. ನಮ್ಗೀಗ ಅನಿಸೋದೇನೆಂದರೆ, ನಾನೊಂದು ಇಮ್ಯಾಜಿನ್ ಮಾಡೋದು, ಇವತ್ತು ರಾಜ್ಕುಮಾರು ಆ ಜನಪ್ರಿಯತೆಯಲ್ಲಿ ಬದುಕಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ಜನಪ್ರಿಯತೆ ಇವತ್ತು ರಾಜ್ಕುಮಾರ್ ಅವರು ಆ ಏಜಲ್ಲಿ ಈ ಟೆಕ್ನಾಲಜಿ ಇದ್ದಿದ್ದಿದ್ರೆ ಎಷ್ಟು ಕೋಟಿ ಅನ್ನೋದು, ಇವತ್ತು 1000 ಅಂತಾರಲ್ಲ, ಅದು ನನ್ನ ಪ್ರಕಾರ 100 ಸಾವಿರಾರು ಕೋಟಿಗಳಾಗಿರೋದು. ನನ್ನ ಪ್ರಕಾರ ಒಳ್ಳೆ ಸಿನಿಮಾಗಳೆಲ್ಲ ಹೋಗ್ಬೇಕು. ನಾವು ಮೊದಲು ಪ್ರಯತ್ನ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಲಿಕ್ಕೆ. ಒಳ್ಳೆ ಸಿನಿಮಾ
ಯಾವತ್ತೂ ಹಿಟ್ಟಾಗುತ್ತೆ ಅನ್ನೋದಕ್ಕೆ ಸೂ ಫ್ರಮ್ ಸೋ. ಯಾಕೆಂದರೆ ಅಲ್ಲಿ ಹಣ ಬರಲಿಲ್ಲ, ಸ್ಟಾರ್ಸ್ ಇಲ್ಲ. ಲೋಕಲ್ನಲ್ಲಿ ಇರ್ತಕ್ಕಂಥ ಜನರು ನಮ್ಮ ನೇಟಿವಿಟಿ, ನಮ್ಮ ಕಲ್ಚರು, ನಮ್ಮ ಮಣ್ಣಿನ ಶಕ್ತಿ ಎಷ್ಟು ಅಂತ ಆ ಸಿನಿಮಾ ತೋರಿಸ್ತು. ಸೊ ಹಾಗೆ ಎಲ್ಲರಿಗೂ ಕಾಂತಾರ ಅಷ್ಟೇ, ಕಾಂತಾರ ಅಷ್ಟು ದೊಡ್ಡ ಹಿಟ್ಟಾಗಕ್ಕೆ ಕಾರಣ ನಮ್ಮ ಪರಂಪರೆ, ನಮ್ಮ ಕಲ್ಚರ್, ಅದು ನಮ್ಮ ಜೀವನದ ಒಂದು ಭಾಗ. ಸೊ ನಮ್ಮ ನೆಲವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಯೋಚನೆ ಮಾಡಬೇಕಾಗತ್ತೆ ನಮ್ಮ ನಿರ್ಮಾಪಕರು. ಬಹಳಷ್ಟು ಕಡೆ ನೇಟಿವಿಟಿ ತುಂಬ ಕೆಲಸ ಮಾಡಿದೆ. ನೇಟಿವಿಟಿಯನ್ನು ನಾವು ಬಿಟ್ಟು ಹೋಗಬಾರ್ದು ಅಂತ ನಾನು ಈಗಲೂ ಅನ್ಕೋತೀನಿ. ನಾವೆಲ್ಲ ಇಂಡಸ್ಟ್ರಿನಲ್ಲಿ ಇದ್ದಾಗ, ಪೀಕಲ್ಲಿದ್ದಾಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನೀವು ಬಂದು ಪ್ರಚಾರಕ್ಕೆ ಬನ್ನಿ ಅಂತ ಕರೀತಾರೆ. ಸೊ ನಾವು ಪ್ರಚಾರಕ್ಕೆ ಹೋಗ್ತೀವಿ, ಸುಮ್ಮನೆ ಹೋಗಿ ಕೈ ಆಡಿಸಿ ನಮಸ್ಕಾರ, ವೋಟ್ ಹಾಕಿ ಅಂತ ಕೇಳ್ತೀವಿ. ಓಕೆ, ಅಲ್ಲಿಂದ ಶುರುವಾದ ನಮ್ಮ ಜರ್ನಿ. ಪ್ರತಿ ಸಲ ಚುನಾವಣೆ ಆದಾಗಲೂ ನಮ್ಮನ್ನು ಕೇಳ್ತಾರೆ ಬನ್ನಿ ಅಂತ. ಸೊ ಹೀಗೆ ನಮ್ಮ ಜರ್ನಿ ಶುರುವಾಗಿತ್ತು. ನಂತರ ಏನಾಗುತ್ತೆ, ನಮಗೂ ಒಂದು ಏಜ್ ಆದ ನಂತರ ನಾವು ಆ ಸದನಕ್ಕೆ ಸೂಕ್ತ ವಯಸ್ಸಿಗೆ ಮುಟ್ತೀವಿ ಅಂದಾಗ ಇವರು ಇಲ್ಲಿ ಕೆಲಸ ಮಾಡಬಲ್ಲರು ಅಂತ ಅವ್ರಿಗೆ ಅನಿಸಿದಾಗ ಅವರೊಂದು ಆಫರ್ ಕೊಡ್ತಾರೆ. ಸೊ ಹಾಗೆ ಪಕ್ಷದೊಳಗಡೆ ಸೇರ್ಕೊಂಡ್ಬಿಡ್ತೀವಿ ಅಷ್ಟೇ. ನಿಜವಾಗ್ಲೂ ಹೇಳಬೇಕು ಅಂದರೆ MLC ಇದೆಲ್ಲ ತುಂಬ ಒಳ್ಳೆ ಜಾಗ. ಅಪ್ಪರ್ ಹೌಸು ನಿಮಗೆ ತುಂಬ ಜನರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಪಾಲಿಸಿ ಮ್ಯಾಟ್ರ್ಗಳು ಎಲ್ಲ ಪಾಲಿಸಿಯನ್ನು ಕಟ್ಟೋ ಜಾಗ ಅದು. ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕು ಅಂತಿರುತ್ತೋ, ಈ ಸಮಾಜಕ್ಕೆ ಏನು ಬೇಕು ಅಂತ ನಿಮ್ಗೆ ಅನಿಸಿರುತ್ತಲ್ಲ, ನೀವೆಷ್ಟು ಆಶ್ವಾಸನೆಗಳನ್ನು ಕೊಟ್ಟಿರ್ತೀರಾ, ನೀವೆಷ್ಟು ಜನರಿಗೆ ಒಳ್ಳೆಯದನ್ನು ಬಯಸ್ತೀರಾ, ನಿಮ್ಮ ಬದುಕಿನಲ್ಲಿ ಆಸ್ಪಾಸಲ್ಲಿ ಎಷ್ಟು ಜನ ಒಳ್ಳೆಯವರು ಹಾದು ಹೋಗಿರ್ತಾರೆ, ಅವ್ರಿಗೇನು ಬೇಕು ಅಂತ ಪ್ರತಿ ಮನುಷ್ಯನ ಕಷ್ಟ ಸುಖಕ್ಕೂ ಕೂಡ ಪಾಲಿಸಿಯನ್ನು ತರುವಾಗ ಅದನ್ನು ಆಲೋಚನೆ ಮಾಡಿಬಿಟ್ಟು ನೀವು ಕಟ್ಟಲಿಕ್ಕೆ ನೀವು ಸಹಾಯ ಮಾಡ್ಬೋದು. ನನಗೆ ಆ ಥರದ್ದು ಪಾಲಿಸಿ ಕಟ್ಟುವಾಗ ತುಂಬ ಇಷ್ಟ ಆಗಿತ್ತು. ಕಲ್ಚರಲ್ ಫೀಲ್ಡ್ ಇದೆಲ್ಲ, ಅದರಲ್ಲಿ ಸಿಗುವಂಥ ನೆಮ್ಮದಿ, ಒಂದು ಬಹಳ ದೊಡ್ಡ ನೆಮ್ಮದಿ ಇದೆ ಬದುಕಲ್ಲಿ. ಆಮೇಲೆ ನಿಮ್ಮನ್ನು ಗುರ್ತಿಸ್ತಾರಲ್ಲ, ನಾವು ಬದುಕಿದ ಸಾರ್ಥಕ ಅನಿಸ್ಬಿಡುತ್ತೆ. ನಾವಿನ್ನೂ ಕೂಡ ಇಷ್ಟು ವರ್ಷದ ನಂತರ ಕೂಡ ನಾವು ಬದುಕಿದ್ದೀವಿ ಅಂತಂದರೆ ನಮಗೆ ಬಹುಶಃ ಅದೇ ನಮಗೆ ಬದುಕಲಿಕ್ಕೆ ಸಂಜೀವಿನಿ ಅಂತ ನಾನು ಅನ್ಕೋತೀನಿ. ಒಂದು ನಮ್ಮಲ್ಲಿ ಕನ್ಸಲೇಷನ್ ಬೋರ್ಡ್ ಇದೆ. ಕನ್ಸಲೇಷನ್ ಬೋರ್ಡಿಗೆ ಬಂದಾಗ ನಮ್ಮ ಇಬ್ಬರು ಸದಸ್ಯರು ಕೂಡ ಸದಸ್ಯರಾಗಿದ್ದಾಗ ಅಲ್ಲಿ ಅದಕ್ಕೆ ಸಮಸ್ಯೆ ಬಂದರೆ ನಾವು ಅಲ್ಲಿಗೆ ಹಾಕ್ತೀವಿ. ಇಲ್ಲಿಗೆ ಬಂದಾಗ ಫಸ್ಟು ಒಂದೆರಡು ಸಮಸ್ಯೆಯನ್ನು ನಾನು ಸ್ವತಃ ಬಗೆಹರಿಸಿದ್ವಿ ನಾವು ಆಫೀಸ್ ಬೇರೆ. ನಂತರ ನಮಗನ್ನಿಸ್ತು ಸಮಸ್ಯೆಗಳು ಹೆಚ್ಚೆಚ್ಚು ಬರ್ತಾ ಇದೆ, ಏನು ಮಾಡೋದು, ಕೇಂದ್ರ ಸಂಧಾನ ಸಮಿತಿ ಅಂತ ಮಾಡಿದ್ವಿ. ಒಂದು ಹೈ ಪವರ್ ಒಂದು ಕಮಿಟಿ ಇದ್ದರೆ ಎಲ್ಲ ಅಂಗಸಂಸ್ಥೆಗೆ ಹಿಂದೆನೂ ಇತ್ತು. ನಾನು ಅಧ್ಯಕ್ಷ ಆಗಿದ್ದಾಗ ಆಗಲೂ ಇತ್ತು. ಏನಂತಂದರೆ ಇಂಡಸ್ಟ್ರಿನಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ನಿರ್ಮಾಪಕ ಕಲಾವಿದರಿರ್ಬೋದು, ಕಲಾವಿದರಿಂದ ಡೈರೆಕ್ಟರ್ ಇರ್ಬೋದು, ಎಲ್ಲ ಕಡೆಯಿಂದನೂ ಆಗುತ್ತೆ. ಸೊ ಅದು ಉದ್ಭವ ಆಯಿತು ಅಂತಂದರೆ ನಾವು ಸಂಧಾನನೇ ಮಾಡಬೇಕಾಗತ್ತೆ. ನಮಗಿಬ್ಬರೂ ಬೇಕು. ಮತ್ತು ಏನಕ್ಕಂದರೆ ಲವ್ ಮಾಕ್ಟೈಲ್ ಲೀಗಲ್ ಆಗಿ ಹೋಗಬೇಕು ಅಂತಿದ್ದು ಗುರು ದೇಶಪಾಂಡೆ ಮತ್ತು ಕೃಷ್ಣ. ಮತ್ತು ನಿಮ್ಮ ಚೇಂಬರ್ಗೆ ಬಂದಮೇಲೆ ಸಂಧಾನ ಆಯಿತು, ಅವರಿಬ್ಬರು ಒಪ್ಕೊಂಡ್ರು. ಮೇಡಮ್, ನಮ್ಮ ಸಂಧಾನ ಸಮಿತಿಯ ಎಲ್ಲ ಸದಸ್ಯರು ಅತ್ಯಂತ ಹೃದಯವಂತರು. ನಮಗೆ ಪೆಟ್ರೋಲ್ ಹಾಕಕ್ಕೆ ಇಷ್ಟ ಇಲ್ಲ ಬೆಂಕಿಗೆ. ನಮಗೆ ಇಂಡಸ್ಟ್ರಿಯನ್ನು ಒಟ್ಟುಗೂಡಿಸ್ಕೊಂಡು ಹೋಗೋಕ್ಕೆ ಇಷ್ಟ. ಇಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಧ್ವನಿ ಎತ್ತದವರು ಅವರೇ ಅಲ್ವಾ.
ನಾವ್ಯಾರು ಅಲ್ಲ ಅವರೇ ಎತ್ತಿತ್ತು. ಸೊ ಜನಕ್ಕೆ ತನಗೇನು ಬೇಕು ಅನ್ನೋದು ಗೊತ್ತಿದೆ. ತನ್ನ ಪರಿಸರಕ್ಕೆ, ತನ್ನ ಮುಂದಿನ ಪೀಳಿಗೆಗೆ ನಾವು ಏನು ಕೊಡಬೇಕು ಅನ್ನೋದು ಜನಕ್ಕೆ ಡೆಫಿನೆಟಾಗಿ ಗೊತ್ತಿದೆ. ಅದೊಂದು ವಿಷಯದಲ್ಲಿ ನನಗೆ ರೆಸ್ಪೆಕ್ಟ್ ಇದೆ. ನನಗೆ ಮುಂದೆ ಬರೋರು ಈ ಬಗ್ಗೆ ಎಚ್ಚರಿಕೆಯಿಂದ 100% ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಯಾವತ್ತೂ ಕೂಡ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಒಂದು ಪರಿಸರ ಇದೆ ಅಂತಂದರೆ, ನಮ್ಮ ಡೈರೆಕ್ಟರ್ಗಳು, ನಮ್ಮ ಪ್ರೊಡ್ಯೂಸರ್ಸು ಅವ್ರಿಗವರೇ ಒಂದು ಸೆಲ್ಫ್ ಸೆನ್ಸಾರ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಈ ಥರದ್ದೊಂದು ಸಿನಿಮಾ ಮಾಡಬೇಕು, ಹೀಗಿರಬೇಕು ಅಂತ ಹೇಳಿ ಅವ್ರಿಗವರೇ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೋ ಒಂದೊಂದು ಸಲ ಈ ಥರದ್ದು ಆಗೋಗ್ಬಿಡುತ್ತೆ. ಬಟ್ ಅದನ್ನು ತಿದ್ದುಕೊಂಡಿದ್ದಾರಲ್ಲ, ಬಿಟ್ಬಿಡಿ. ಈ ವಿಚಾರದಲ್ಲಿ ನನಗೆ ಭಾಳ ನೋವಿದೆ. ನೋವು ಯಾಕಿದೆ ಅಂತಂದರೆ, ನಾನು ಇಂಡಸ್ಟ್ರಿಗೆ ನಾನು ತಮಿಳ್ನಾಡಿಗೆ ಹೋದಾಗ ತುಳು ಸಿನಿಮಾ ಮಾಡುವಾಗ 1973 ನಂಗೆ 13 ವರ್ಷ ಇತ್ತು. ಆದರೆ ರಾಜ್ಕುಮಾರ್ ಜೊತೆ ನಾನು ಸಿನಿಮಾ ಮಾಡಿದಾಗ ನಂಗೆ 16 ವರ್ಷ. ನಾವು ತಮಿಳ್ನಾಡಲ್ಲಿ ಇಂಡಸ್ಟ್ರಿ ಇತ್ತು, ಭಾಳ ಶ್ರೀಮಂತವಾಗಿತ್ತು ಇಂಡಸ್ಟ್ರಿ. ಭಾಳ ಶ್ರೀಮಂತ ಅಂದರೆ, ನೀವು ಸಿನಿಮಾ ಕಲ್ಚರ್ನ ನೋಡಬೇಕು ಅಂದರೆ ನೀವು ಅಲ್ಲೇ ನೋಡಬೇಕು. ಆ ಥರದ ಒಂದು ಪರಿಸರ ಇತ್ತು. ಆ ಪರಿಸರದಲ್ಲಿ ನಾವು ಬೆಳೆದ್ವಿ, ನಿಜವಾಗ್ಲೂ ಹೇಳಬೇಕಂದ್ರೆ. ಇಲ್ಲಿ ನಮ್ಮನ್ನು 85ರಲ್ಲಿ ಏನಕ್ಕೆ ತಂದು ಇಲ್ಲಿ ಹಾಕಿದ್ರು ಗೊತ್ತಿಲ್ಲ. ಇಲ್ಲಿಗೆ ತಂದು ಹಾಕಿದ್ರು. ಕರ್ನಾಟಕದಲ್ಲಿ ಎಲ್ಲರೂ ಬರಬೇಕು, ಇಲ್ಲೇ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಂದರು. ಅವ್ರ ಮಾತನ್ನು ನಾವೆಲ್ಲರೂ ನಂಬಿದ್ವಿ. 333 ಎಕರೆ ಜಮೀನು ಹೆಸರುಘಟ್ಟದಲ್ಲಿ ಚಿತ್ರನಗರಿ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟರು. ಎಲ್ಲಿ ಕೊಟ್ಟರು? ಕೊಡಲಿಲ್ಲ. ಯಾವುದೇ ಒಂದು ಬೆಂಗಳೂರು ನಗರಗಳು ಬೆಳೀತಾ ಇದೆ ಎಂದಾಗ ಅಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಿಗೆಲ್ಲ ಬೆಲೆ ಸಿಕ್ಕುತ್ತೆ ಅಂದಾಗ ಅದನ್ನೆಲ್ಲ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ಕೋತಾರೆ, ವಾಪಸ್ ಕಿತ್ಕೋತಾರೆ, ಕೊಡೋದೇ ಇಲ್ಲ. ಇಷ್ಟು ವರ್ಷನೂ ಒಂಥರ ಕಣ್ಣು ಮುಚ್ಚಲೆ ಆಟನೇ ಆಡಿತ್ತು. ನಾವೆಲ್ಲರೂ ಕೂಡ ಮೂಕ್ರಂತೆ ತುಂಬ ನಮ್ಮ ಜಾಗ ಅಂತ ಹೇಳಿ ಪಾಲಿಸಿ ಮಾಡಿತ್ತು. ಅದಕ್ಕೆ ಸಭೆಗೆ ಅಟೆಂಡ್ ಮಾಡಿದವರೇ ಹೆಚ್ಚು. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮಗೆ ಹೆಸರುಗಟ್ಟ ನಮಗೆ ಕೈ ತಪ್ಪಿ ಹೋಯಿತು. ಇವತ್ತು ನಮ್ಮ ಪುಣ್ಯಕ್ಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಮೈಸೂರಿನಲ್ಲಿ 160 ಎಕರೆ ಜಾಗನ ತೆಗೆದಿಟ್ಟಿದ್ದಾರೆ, ಹೇಳ್ತಿದ್ದಾರೆ. ಅದು ಇನ್ನೂ ನಮ್ಮ ಕೈಗೆ ಬಂದಿಲ್ಲ. ಒಂದು ಸಮಗ್ರವಾದ ನೀತಿ ಕನ್ನಡ ಚಿತ್ರರಂಗಕ್ಕೆ ಇವತ್ತಿಗೂ ಇಲ್ಲ. ಯಾವ ರೀತಿಯಾಗಿರ್ಬೇಕಾಗಿತ್ತು ಈ ಇಂಡಸ್ಟ್ರಿ? ಒಂದು ಸಮಗ್ರವಾದಂಥ ನೀತಿ ಇದ್ದಿದ್ದರೆ ನಮ್ಮ ಆಡಿಯನ್ಸ್ ಯಾರು? ನಿಜವಾದ ನಮ್ಮ ಆಡಿಯನ್ಸ್ ಯಾರಾಗಬೇಕಾಗಿತ್ತು? ನಾವು ಆಡಿಯನ್ಸನ್ನು ಹುಟ್ಟಾಕಬೇಕಾಗಿತ್ತು. ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ಗಳು ಬರಬೇಕು, ನಮ್ಮ ಸ್ಟೂಡೆಂಟ್ಗಳು ಬರಬೇಕು, ಸಿನಿಮಾನ ಕಲಿಬೇಕು. ಸಿನಿಮಾ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಆ ಪಾಲಿಸಿ ಇವಾಗ ನೀವು ಸ್ಟೂಡೆಂಟ್ ಆಗಿ ಬಂದರೆ ನೀವು ನಿಮ್ಮ ಕುಟುಂಬ ನಮ್ಮ ಚಿತ್ರದ ಆಡಿಯನ್ಸ್ ಆಗಿರ್ತೀರ 100%. ಎಲ್ಲೇ ಹೋಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮಕ್ಕಳು ವಿದ್ಯಾಭ್ಯಾಸ, ಶಿಕ್ಷಣ ಯಾವುದನ್ನು ತಗೊಳ್ಳಿ, ಅದು ಶಾಸ್ತ್ರೀಯವಾಗಿ ಕಲಿತು ಬರಬೇಕಲ್ವಾ? ಏನೋ ರಂಗಭೂಮಿಯಿಂದ ಬಳವಳಿಯಾಗಿ ಬಂದು ನಮ್ಮ ಡೈರೆಕ್ಟರ್ಗಳು ಈ ಥರ ಹೇಳಿಕೊಟ್ಟು ಈ ಥರ ಬಂದಿದೆ. ಬಟ್ ವ್ಯವಸ್ಥಿತವಾಗಿ ಈಗ ಬೇರೆ ದೇಶಕ್ಕೆ ಹೋಗಿ ಎಷ್ಟು ಇನ್ಸ್ಟಿಟ್ಯೂಟ್ಗಳಿದೆ ನೋಡಿ. ಆ್ಯಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಸಂಗೀತ ಇರ್ಬೋದು, ಪ್ರತಿಯೊಂದು ಬೇರೆ ಬೇರೆ ವಿಭಾಗಗಳಲ್ಲಿ. ನಮ್ಮಲ್ಲಿ ಎಲ್ಲಿದೆ? ನಮ್ಮಲ್ಲಿ ಬರುತ್ತೆ, ಅದು ಹೊರಟೋಗುತ್ತೆ. ಅಂದರೆ ವ್ಯವಸ್ಥಿತವಾದಂತಹ ಇವತ್ತು ಗ್ರಾಫಿಕ್ಕು, ಇವತ್ತು ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಬಂದಿದೆ ಅಲ್ಲ. ಇವತ್ತು ಆ್ಯನಿಮೇಷನ್ ಅಂತೀವಿ, ಇದು ಗ್ರಾಫಿಕ್ ಅಂತೀವಿ,
ಇವೆಲ್ಲ ಒಂದು ಪಾರ್ಕ್ ಬೇಕು ಅಂತ ಅನ್ಸುತ್ತಲ್ವಾ ನಮ್ಮ ಸಿನಿಮಾಗಳಿಗೆ. ಪ್ರಪಂಚದಿಂದ ಎಲ್ಲೋ ಬಂದು ಟೈಟಾನಿಕ್ಕಿಗೆ ಇಲ್ಲಿ ಕರ್ನಾಟಕದಿಂದ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಹೇಳಿ, ನಮ್ಮದು ಅಂತ ಬೇಡವಾ? ನಮ್ಮ ಸ್ಟೂಡೆಂಟ್ಗಳು ಕಲಿಬೇಕು ಅಂತ ಒಂದು 10 ಕಡೆಯಿಂದ ನಮಗೆ ನಮ್ಮ ಕತೆ ಬಗ್ಗೆ ಹುಟ್ಕೊಂಡ್ರೆ ಆ ಥರದ್ದು ಒಂದು ಆಲೋಚನೆ ಆದ್ರೆ ಬರಬೇಕಲ್ವಾ? ಅದು ನಮಗೆ ಬೇಕಾಗಿತ್ತು. ನಮಗೆ ನಮ್ಮದು ಸ್ಟುಡಿಯೋಗಳು ಇವತ್ತೆಲ್ಲ ಬದಲಾಗಿದೆ. ಸ್ಟುಡಿಯೋದು ಕಾನ್ಸೆಪ್ಟು ಬದಲಾಗಿದೆ. ಎಲ್ಲ ಮೂವಿಂಗು, ಯಾವುದು ಪರ್ಮನೆಂಟ್ ಸ್ಟ್ರಕ್ಚರೇ ಇಲ್ಲ. ಈಗ ಎಲ್ಲ ಗ್ರೀನ್ ಮ್ಯಾಟಲ್ಲಿ ನಿಮಗೆ ಈ ಒಂದು ಮನೆಯೊಳಗೆ ಇಡೀ ಸಿನಿಮಾ ಆಗೋಗುತ್ತೆ ಇವತ್ತಿನ ಕಾಲಕ್ಕೆ. ಸೊ ಆದರೆ ಅದೆಲ್ಲವನ್ನೂ ನೀವು ಸಾಧ್ಯತೆ ಮಾಡ್ಕೋಬೇಕಲ್ವಾ? ಎಲ್ಲೋ ಒಂದು ಕಡೆ ಆಸೆ ತೋರಿಸೋದು ಬೇರೆ, ಆಸೆನ ತೋರಿಸಿದ್ಮೇಲೆ ಅದನ್ನು ಈಡೇರಿಸೋದು ಬೇರೆ. ಈಗ ನೀವು ಹೊರಗಡೆ ಹೋಗಿ ನಾವು ನಿಮಗೆ ಸಬ್ಸಿಡಿ ಕೊಡ್ತೀವಿ, ನೀವು ಹೊರಗಡೆ ಹೋಗಿ ಶೂಟಿಂಗ್ ಮಾಡಬೇಡಿ ಅಂತ ಹೇಳಿದಾಗ ನೀವು ಇಲ್ಲೇ ಎಲ್ಲ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕು ತಾನೆ. ನಾನೆಲ್ಲ ಹೋಗಿ ಯಾಕೆ ಮಾಡಲಿ? ನಾನು ಇಲ್ಲೇ ಬಂದು ಮಾಡಬೇಕು, ಇಲ್ಲೇ ಇರಲಿ. ನನಗೆ ಬಾಂಬೆಯವ್ರು ಇಲ್ಲಿಗೆ ಬರಲಿ. ನಮ್ಗೆ ಆ ಥರದೊಂದು ಆಸೆ ಇಲ್ವಾ? ಈ ಸಿಲಿಕಾನ್ ಸಿಟಿ ಅಂತೀವಿ ಇದನ್ನು, ಇಷ್ಟು ದೊಡ್ಡ ನಗರ ಹೀಗೆ ಬೆಳೆದಿದೆ. ಇವತ್ತಿಗೂ ಕೂಡ ನಮ್ಮ ಇಂಡಸ್ಟ್ರಿನಲ್ಲಿ ಪ್ರತಿ ಒಂದಕ್ಕೂ ಕೂಡ ಹೊಸ ಟೆಕ್ನಾಲಜಿ ಬಂದಾಗ ಕೈ ಬಾಯಿ ಬಿಟ್ಕೊಂಡು ನೋಡುವಂಥ ಸ್ಥಿತಿ. ಸೊ ನೀವು ಕೇಳ್ಬೋದು, ನೀವೇ ಎಲ್ಲರೂ ಮಾಡ್ಬೋದಲ್ಲ ಅಂತಲೂ ನೀವು ಕೇಳ್ಬೋದು. ನಾವು ಹಾಗೆ ಮಾಡೋದಕ್ಕೆ ನಮ್ಮ ಕೈ ಕಾಲನ್ನ ಹೀಗೆ ಕಟ್ಟಿಟ್ಟಿದ್ದೀರಲ್ಲ. ಬೇರೆ ರಾಜ್ಯಕ್ಕೆ ಹೋಗಿ ₹200 ಟಿಕೆಟ್ ಇದೆ ಇವತ್ತು. ಸಿನಿಮಾ ಥಿಯೇಟ್ರಿಗೆ ಆಂಧ್ರಕ್ಕೆ ಹೋದರೆ, ತಮಿಳ್ನಾಡಿಗೆ ಹೋದರೆ ₹150 ಇದೆ. ಕೇರಳಗೆ ಹೋದರೂ ನಿಮ್ಗೆ ₹200 ಇದೆ. ಓಕೆ, ಮಲ್ಟಿಪ್ಲೆಕ್ಸ್ಗೆ ಹೋಗಿ. ನಮ್ಮಲ್ಲಿ ಎಷ್ಟಿದೆ? ಮೊನ್ನೆ 2000 ರೂಪಾಯಿ, 3000. ಒಂದು ನಿಮಿಷ, ನಾವೆಷ್ಟು ಭಾಷೆ ಜೊತೆಯಲ್ಲಿ ಹೋರಾಟ ಮಾಡಬೇಕು? ಅಲ್ಲಿ ಬೇರೆ ಭಾಷೆ ಇದೆಯಾ? ಖಂಡಿತ ಇಲ್ಲ. ಮತ್ತು ನಮಗೆ ನೀವು ಯೋಚನೆ ಮಾಡಿ, ನಮ್ಮ ಬಗ್ಗೆ ನೀವು ಇಂಡಸ್ಟ್ರಿನ ನೀವು ಹೇಗೆ ಸ್ವತಂತ್ರವಾಗಿ ಬೆಳೆಸಿದ್ದೀರಾ? ಮತ್ತೆ ಹೇಗೆ ಕೇಳ್ತೀರಾ? ಒಂದು 26 ಜನರ ಜೊತೆಯಲ್ಲಿ ನಾವು ಹೋರಾಟ ಮಾಡಬೇಕು. ಮತ್ತೆ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಅವರಿಗೆ ನೀವು ಯಾವ ರೀತಿಯಾಗಿ, ಅವರಿಂದನೇ ಇವತ್ತು ಇಂಡಸ್ಟ್ರಿ ಉಳ್ಕೊಂಡಿದೆ. ಅವ್ರಿಗೆ ಒಂದು ಸೆಲ್ಯೂಟು ನನ್ನ ಪ್ರಕಾರ. ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಮುಚ್ಚೋಗ್ಬಿಡುತ್ತೆ. ಮೊನ್ನೆ ಯಾರೋ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬೇಕು. ಯಾವತ್ತು ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಒಂದು ಸ್ಟೂಡೆಂಟ್ ಬಂದರೂ ಕೂಡ ಅದು ಕಲ್ತು ಬಂದು ನಾನು ಇದಕ್ಕೆ ಸಿದ್ಧವಾಗಿದ್ದೀನಿ, ಈ ಪ್ರಪಂಚದ ಯಾವ ಕಾಂಪಿಟೇಷನ್ಗೂ ನಾನು ರೆಡಿ ಅಂತ ಹೇಳ್ಬೇಕಲ್ವಾ? ಆ ದಿನ ಬಂದು ನಮ್ಗೆ ಕೂರಿಸ್ಬೇಕು. ಮೇಡಮ್, ನಾವು ಇದನ್ನೇ ಕೇಳ್ತಾ ಇದ್ದೀವಿ ಮೇಡಮ್. ನಾವು ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಕೇಳಿದ್ದೀವಿ, ಉಪಮುಖ್ಯಮಂತ್ರಿಯವ್ರ ಹತ್ರ ಕೇಳ್ತಾ ಇದ್ದೀವಿ. ನಮಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಫಸ್ಟ್ ನಮ್ಗೆ ಅವಕಾಶಗಳನ್ನು ಕೊಡಿ. ಇಂಡಸ್ಟ್ರಿಯನ್ನು ಭದ್ರವಾಗಿ ನಿಲ್ಲಿಸ್ಬೇಕು ಅಂದರೆ ಮೊದಲು ಅದಾಗಬೇಕು ನಮಗೆ. ಅದನ್ನು ನೀವು ಮಾಡಿದ್ರೆ, ಫಸ್ಟು ಒಂದು ಚಿತ್ರನಗರಿಯನ್ನು ಮಾಡಿದ್ರೆ ಒಂದು ಸಾಂಸ್ಕೃತಿಕವಾಗಿ ನಾವು ಒಬ್ರನ್ನೊಬ್ರು ಪರಸ್ಪರ ಬೆಳೀತಾ ಹೋಗ್ತೀವಿ. ಒಬ್ರಿಗೊಬ್ರು ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಸೇರ್ಬೇಕಾಗತ್ತೆ. ರಾಜ್ಕುಮಾರ್ ಥರದ ವ್ಯಕ್ತಿತ್ವ. ರಾಜ್ಕುಮಾರ್ ಒಂದು ಐಕಾನಿಕ್, ಅದು ಬೇರೆನೇ ಥರ. ನನ್ನ ಪ್ರಕಾರ ರಾಜ್ಕುಮಾರ್ ಅವರು ಇವತ್ತು ಏನೇನು ಹೆಸರುಗಳು, ಟೈಟ್ಲ್ಗಳು ಅವ್ರಿಗೆ ಮಾಡಿದಾರಲ್ಲ, ಅದೆಲ್ಲದಕ್ಕೂ ಅವರು ಅದೇ ರಾಜ್ಕುಮಾರ್. ವಿಷ್ಣುವರ್ಧನ್ ಅವರಾಗಲಿ, ಅನಂತನಾಗ್ ಅವರಾಗಲಿ, ಅಂಬರೀಷ್ ಆಗಲಿ, ಶಂಕರ್ನ ಆಗಿರ್ಬೋದು, ಶ್ರೀನಾಥ್ ಅವರು, ಅನೇಕರು, ರಾಜೇಶು, ಅನೇಕ ಕಲಾವಿದರು. ಅವತ್ತಿನ ದಿನದಲ್ಲಿ ನಾವೆಷ್ಟು ಜನ ಕಲಾವಿದರಿದ್ದಾರೆ, ಹೆಸರು ಒಬ್ಬೊಬ್ರದ್ದೇ ಹೇಳೋಕ್ಕಾಗೋದಿಲ್ಲ. ಎಲ್ಲರ ಜೊತೆ ಎಲ್ಲರಿಗೂ ಒಂದು ಬದ್ಧತೆ ಇತ್ತು ಇಂಡಸ್ಟ್ರಿನಲ್ಲಿ.
ಆ ಬದ್ಧತೆ ಇವತ್ತಿಗೂ ಕೂಡ ಬಹುಶಃ ಅವರಿಟ್ಟ ಹೆಜ್ಜೆಗಳನ್ನು ನಾವೆಲ್ಲ ಇವತ್ತಿಗೂ ಯಾಕೆ ಫಾಲೋ ಮಾಡ್ತೀವಿ ಅಂದರೆ ಆ ಬದ್ಧತೆ ಅವರಲ್ಲಿ ಇದ್ದಿದ್ದರಿಂದ. ಅಂಥವ್ರನ್ನ ನೀವು ಕಾಣಕ್ಕೆ ಈಗ ಕಷ್ಟ. ಸರ್, ನಮ್ಮಲ್ಲಿ ಹೊಸ ಜನ್ರೇಷನ್ ಇದ್ದಾರೆ. ಸೆಕೆಂಡ್ ಲೈನ್ ಬೇಕಾದಷ್ಟು ಕಲಾವಿದರಿದ್ದಾರೆ. ಇಲ್ಲ ಅಂತ ನಾವು ಕೇಳಿದ್ರೆ ನಾನು ಮೂರ್ಖಿ ಆಗ್ಬಿಡ್ತೇನೆ. ಇಲ್ಲ, ನಮ್ಮಲ್ಲಿ ಸರ್ ಇದು ಯಾವತ್ತು ಸಿನಿಮಾ ಅನ್ನೋದಿದೆಯಲ್ಲ ಸರ್, ಯಾವತ್ತು ಕೆಲಸ ಮಾಡೋದು ಹಿಟ್ಟಲ್ಲೇ. ಒಂದು ಸಿನಿಮಾ ಜನಪ್ರಿಯವಾಗ್ಬಿಟ್ರೆ ಅಲ್ಲಿ ಆ ವ್ಯಕ್ತಿ ಬೆಳೀತಾ ಹೋಗ್ತಾರೆ, ಅದು ಹಿಟ್ಟಾಯಿತು, ಆಗ ಎಲ್ಲರ ಕಣ್ಮುಂದೆ ಬರ್ತಾರೆ. ಇವತ್ತು ಕಾಂತಾರ ಇಡೀ ವರ್ಲ್ಡ್ಗೆ ಹೋಗಿದ್ರಿಂದ ನೀವು ಇವತ್ತು ಕಾಂತಾರ ಅಂತೀರ. ಕಾಂತಾರ ಏನಾದರೂ ಒಳಗೆ ಇದ್ದಿದ್ದಿದ್ರೆ ಕಾಂತಾರದ ಬಗ್ಗೆ ಇಷ್ಟು ಚರ್ಚೆ ಆಗ್ತಿರ್ಲಿಲ್ಲ. ಹಾಗೇನೆ ನಮ್ಮ ಕಲಾವಿದರಿಗೆ ಒಂದು ಅವಕಾಶ ಬೇಕು ಹೊರಗಡೆ. ಡೆಫಿನೆಟ್ ಆಗಿ ನಮ್ಮ ಕಲಾವಿದರು ಈಗ ಹೊಸ ಹೊಸ ಆರ್ಟಿಸ್ಟ್ಗಳು ಇದ್ದಾರೆ, ಅವ್ರಿಗೆ ಚಾನ್ಸ್ ಕೊಡಬೇಕಾಗತ್ತೆ, ಅವರಿಗೆ ಒಳ್ಳೆ ಅವಕಾಶ ಬರಬೇಕಾಗುತ್ತೆ, ಅವರ ವ್ಯಕ್ತಿತ್ವಕ್ಕೆ ಸೂಟ್ ಆಗುವಂಥ ರೋಲ್ ಬರಬೇಕಾಗತ್ತೆ. ಕನ್ನಡ ಚಿತ್ರರಂಗಕ್ಕೆ ನನಗೆ ಬೇಕಾಗಿರೋದು ಮೊದಲು ಚಿತ್ರವನ್ನು ಕಲಿಯುವ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಬೇಕು ನಮಗೆ. ಒಂದು ಒಳ್ಳೆ ಕತೆ, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಕತೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡುವಂಥವ್ರು ಬರಬೇಕು, ಸಿನಿಮಾನ ಪ್ರೀತಿಸೋರು ಬರಬೇಕು. ಇಲ್ಲಿ ಸಿನಿಮಾ ದುಡ್ಡು ಮಾಡಬೇಕು ಅಂತ ಅದು ಒಂದು ಓಕೆ, ಬಟ್ ಸಿನಿಮಾ ಮೇಲೆ ಪ್ರೀತಿ ಇರುವಂಥವ್ರು ಹೆಚ್ಚು ತೊಡಗಿಸ್ಕೋಬೇಕು. ಇದ್ದಾರೆ, ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಒಂದು ಸಿನಿಮಾ ಇವತ್ತೇನು ಹೇಳಿದ್ದೀನಿ ನಾನು, ಆಗ ಏನೇನೆಲ್ಲ ನಮಗೆ ಬೇಕು ಅಂತ ನಾನು ಕೇಳಿದ್ನಲ್ಲ, ಆ ಫೆಸಿಲಿಟೀಸ್ನ ನಾವು ತಗೋಬೇಕಾಗತ್ತೆ. 100ನೇ ವರ್ಷಕ್ಕೆ ಹೋದಾಗ, ಸತಿಸುಲೋಚನಾ ಬಿಡುಗಡೆ ಆದಾಗ 1934 ಇವತ್ತಿಗೂ ಕೂಡ ಅದ್ರ ಬಗ್ಗೆ ಅನೇಕರು ಮಾತಾಡಿದ್ದು ನಾನು ಕೇಳಿದ್ದೀನಿ. ಹೊಸ ಟೆಕ್ನಾಲಜಿಯನ್ನು ನೋಡಿ ಬೆರಗಾಗಿದ್ದವರಿದ್ದಾರೆ. ಈಗಲೂ ಕೂಡ ನಾನು ಹೇಳ್ತೀನಿ, ಹೊಸ ಹೊಸ ಟೆಕ್ನಾಲಜಿಗಳು ಡೆಫಿನೆಟಾಗಿ ಬರುತ್ತೆ. ಆಮೇಲೆ ಇವತ್ತು ಎಷ್ಟು ಲೆನ್ಸ್ಗಳು ಬದಲಾಯಿತು, ಎಷ್ಟು ಥರದ ಕ್ಯಾಮ್ರಾಗಳು ಚೇಂಜ್ ಆಯಿತು. ಕಲಾವಿದರಲ್ಲೇ ಕೂಡ ಅಭಿನಯ ಕೂಡ ಡಾನ್ಸಲ್ಲಿ ಎಷ್ಟು ಮುಂದುವರೆದಿದೆ, ಫಾಸ್ಟು ಯಾವ ರೀತಿಯಾಗಿ ಬೆಳೆದಿದೆ. ನಾವು ಮಾಡುವ ಡ್ಯಾನ್ಸ್ಗೂ ಇವತ್ತಿನ ಮಕ್ಕಳುಗಳು ಮಾಡೋದಕ್ಕೂ ಎಷ್ಟು ವ್ಯತ್ಯಾಸಗಳಿದೆ. ಎಷ್ಟು ನಮ್ಗೆ ಆ ಚಾನ್ಸ್ ಅವ್ರನ್ನ ನೋಡುವಾಗಲೇ ಖುಷಿ ಆಗತ್ತೆ, ಆಯಿತಾ. ಆಮೇಲೆ ಎಷ್ಟು ಇವತ್ತು ಆಪರ್ಚುನಿಟೀಸ್ ಇದೆ ರೀ, ಅದನ್ನೆಲ್ಲ ಬಳಸ್ಕೋಬೇಕು ಅಂತ ನನಗನ್ಸುತ್ತೆ. ಬಳಸ್ಕೊಂಡ್ರೆ ಕನ್ನಡ ಚಿತ್ರರಂಗ ಖಂಡಿತವಾಗ್ಲೂ ಪ್ರಪಂಚದ ಎಲ್ಲ ಮೂಲೆಗೂ ಹೋಗುತ್ತೆ. ನನಗೆ ಆ ಹೋಪ್ಸ್ ಇದೆ. ನಮ್ಮಲ್ಲಿ ಕತೆ, ನಮ್ಮಲ್ಲಿರೋಷ್ಟು ರಿಚ್ ಸೋರ್ಸು ವರ್ಷ ಪ್ರಪಂಚದಲ್ಲಿ ಎಲ್ಲೂ ಸಿಗಲಾರ್ದು. ಕರ್ನಾಟಕದಲ್ಲಿ ಅಷ್ಟು ಕತೆಗಳಿದೆ. 8 ಜ್ಞಾನಪೀಠ ಪಡೆದಂಥ ಮಹಾನುಭಾವರು ನಮ್ಮೊಳಗಿದ್ದಾರೆ. ಇಲ್ಲಿ ಬೇಕಾದಷ್ಟು ಕತೆಗಳಿದೆ ಮೇಡಮ್. ಈವನ್ ಸರ್ಕಾರ ಕಾದಂಬರಿಗಳಿಗೆ ಹೆಚ್ಚಿನ ಅನುದಾನವನ್ನು, ಇದು ಸಬ್ಸಿಡಿಯನ್ನು ಕೊಡುತ್ತೆ, 25 ಲಕ್ಷ ಕೊಡ್ತಾ ಇದೆ. ನಾವೇನು ಮಾಡ್ಬೇಕು ಹೇಳಿ? ಕತೆ ಕಾದಂಬರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಅದು ಬರಬೇಕಾಗತ್ತೆ. ನಮಗೇನು ಗೊತ್ತಮ್ಮ, ಈ ಆಡಿಯನ್ಸನ್ನು ನಾವು ಯಾವ ಆಡಿಯನ್ಸ್ ಅಂತ ಹೇಳಿಬಿಟ್ಟು ನನಗೂ ಈಗಲೂ ಕೂಡ ಒಂದು ಸಣ್ಣ ಅಲಕ್ಕಿದೆ, ಭಯ ಇದೆ ನನಗೆ ಸಿನಿಮಾ ಮಾಡಬೇಕು. ನಾನು ಯಾವ ಆಡಿಯನ್ಸಿಗೆ ಸಿನಿಮಾ ಮಾಡಲಿ ಅಂತ ನಾನು ನಮ್ಮ ಅನೇಕ ಆತ್ಮೀಯರ ಹತ್ರ ಕೇಳ್ಕೊಳ್ತೀನಿ. ಸರ್, ನಾನು ಯಾವ ಆಡಿಯನ್ಸಿಗೆ ಸಿನಿಮಾ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಮೊದಲಾದರೆ ಸಿನಿಮಾನ ಡೈರೆಕ್ಟ್ ಬಂದ್ಬಿಟ್ಟಿದ್ದೆ, ಮಾಡಿಬಿಡ್ತಿದ್ವಿ. 90ರ ದಶಕದಲ್ಲಿ ಮಾಡಿದ್ವಿ. ಇವತ್ತು ಹೆದರಿಕೆ ಆಗ್ತಿದೆ. ನನ್ನ ಆಡಿಯನ್ಸ್ ಯಾರು, ಥಿಯೇಟ್ರಿಗೆ ಎಷ್ಟು ಜನ ಬರ್ತಾರೆ,
ಥಿಯೇಟ್ರಿಗೆ ಬರಕ್ಕೆ ಯಾಕೆ ಕಾರಣ ಏನು, ಬರೋಕ್ಕಾಗದೇ ಇರುವಂಥ ಕಾರಣ ಏನು? ಮೊದಲೆಲ್ಲ ಏನು ಹೇಳ್ತಿದ್ರು, ಮನೆ ಕಳ್ತನ, ದೂರ ಎಲ್ಲ. ಇವತ್ತು ಯಾವ ದೂರ ಇಲ್ಲ. ಇವತ್ತೆಲ್ಲರಿಗೂ ಸೆಕ್ಯೂರಿಟಿ ಇದೆ, ಇವತ್ತೆಲ್ಲರಿಗೂ ಕೂಡ ಮೆಟ್ರೋ ಇದೆ, ನಿಮ್ಗೆ ಎಲ್ಲ ಥರದ ಫೆಸಿಲಿಟೀಸ್ ಇದೆ, ಫ್ರೀ ಬಸ್ ಪಾಸ್ ಇದೆ, ನಿಮಗೆ ಸಿನಿಮಾಗೆ ಹೋಗ್ಬೇಕು ಅಂದರೆ ನೀವು ಹೆಂಗೆ ಬೇಕಾದ್ರೂ ಹೋಗ್ಬೋದು. ನಾನು ಅದನ್ನು ಯಾವುದನ್ನು ಒಪ್ಪಲ್ಲ, ಕತೆ ರೀಸನ್ಸನ್ನ ಒಪ್ಪಲ್ಲ. ಆದರೆ ಸಿನಿಮಾಗೆ ಬರಬೇಕು ಅಂತಂದರೆ ನಿಮಗೆ ಮನಸ್ಸಾಗಬೇಕು. ಅಂದರೆ ಬಹುಶಃ ಬಂದಿದ್ದಾರೆ ಜನ, ಬರ್ತಿದ್ದಾರೆ. ನೀವು DCRನ ತೆಗೆದು ನೋಡಿ, ಜನ ಸಿನಿಮಾ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಸುಳ್ಳು. ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಆದರೆ ಸಿನಿಮಾನೂ ಕೂಡ ಜನರ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ಬೇಕು. ಅದೇ ಎಲ್ಲ ಸಿನಿಮಾಗೂ ಬರಲ್ಲ, ಬರ್ತಾರೆ. ಬಟ್ ನೀವು ಹೇಳ್ದಂಗೆ ಸ್ಟೋರಿ ಮೇನ್ ಕಾರಣ, ಕತೆ, ಆಮೇಲೆ ಆ ಸಿನಿಮಾ ಇಂಪ್ಯಾಕ್ಟ್. ಅಲ್ಲ, ಇವಾಗ ಒಂದು ಸಿನಿಮಾ ಮಾಡೋದನ್ನ ಥರ ಅದೇ ಥರ 10 ಸಿನಿಮಾ ಮಾಡೋಕೆ ಹೊರಡ್ತಾರೆ. ಸಹಜ ಅಲ್ವಾ? ಅದೇ ಫಾರ್ಮುಲಾ. ಮಲ್ಟಿಪ್ಲೆಕ್ಸಲ್ಲಿ 200 ರೂಪೀಸಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಕೆಲವರು. ಓಕೆ, ಇದು ಯಕ್ಷ ಪ್ರಶ್ನೆ ಅಂತಾರಲ್ಲ ನೋಡಿ ಮೇಡಮ್, ಆ ಥರದ್ದು ಇದೊಂದು ಯಕ್ಷ ಪ್ರಶ್ನೆ. ಯಾವ ಥರದ ಯಕ್ಷ ಪ್ರಶ್ನೆ ಅಂದರೆ, ತೆಲುಗುನಲ್ಲಿ 200 ರೂಪೀಸ್ ಇಟ್ಟು ಇವತ್ತು ಗೆದ್ದಿದ್ದಾರೆ, ಅವ್ರು ಬದುಕ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸಲ್ಲಿ 200 ರೂಪೀಸೇ ಇದೆ. ತಮಿಳ್ನಾಡಲ್ಲಿ 150 ಇದೆ. ಓಕೆ, ನಮ್ಮಲ್ಲಿ ನಾವು 200 ಇಟ್ಟಾಗ ನಮ್ಮವರೇ ಹೋಗಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಅದಕ್ಕೆ ಅಡ್ಡ ಹಾಕಿದ್ದಾರೆ. ಬಟ್ ನನಗೆ ಈಗಲೂ ಕೂಡ ಈ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಣುತ್ತೆ. ಓಕೆ, ಸ್ವಲ್ಪ ಅವರು ಒಂದೆರಡು ಹೆಜ್ಜೆ ಮುಂದೆ ಬಂದರೆ ಇಂಡಸ್ಟ್ರಿ ಒಂದೆರಡು ಹೆಜ್ಜೆ ಮುಂದೆ ಹೋಗುತ್ತೆ. ಏನು ಮಾಡ್ಬೋದು ನಾವು? ಕನ್ನಡಕ್ಕೆ ನಾವೇ ಹೇಳ್ತಾ ಇದ್ದೀವಿ ಅಂದರೆ 1000 ರೂಪಾಯಿ ದುಡ್ಡು ಇಟ್ಬಿಟ್ಟು 2000 3000 ರೂಪಾಯಿ ದುಡ್ಡು ಇಟ್ಬಿಟ್ರೆ ಕಾಮನ್ ಆಡಿಯನ್ಸ್ ಮಲ್ಟಿಪ್ಲೆಕ್ಸ್ ಒಳಗಡೆ ಬರೋಕ್ಕಾಗಲ್ಲ ಅಂತ, ಅಥವಾ ಬರಬಾರ್ದು ಅನ್ನೋದೇ ಅವ್ರದ್ದು ಉದ್ದೇಶ ಇದ್ದರೆ ನಾವೇನು ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಇನ್ನೂ ಕೂಡ ಅದು ಕೋರ್ಟಲ್ಲಿದೆ. ಸೊ ಅದರಿಂದಾಗಿ ನಾವು ಕೂಡ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡಲಿಕ್ಕೆ ರೆಡಿ ಇದ್ದೀವಿ. ಸರ್ಕಾರ ನಮಗೆ ಸಹಾಯ ಮಾಡುತ್ತೆ ಅಂತ ಈವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇದರಿಂದ ಬೇರೆ ರಾಜ್ಯಗಳ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ಎಲ್ಲ ಇದೊಂದೇ ಮೇಡಮ್ ನಮಗೆ ತುಂಬ ದುಃಖವಾಗಿರೋದೇನೆಂದರೆ, ಮೊನ್ನೆ ಒಂದು ಶುಕ್ರವಾರ ಕನ್ನಡದಲ್ಲಿ ಒಟ್ಟು 26 ಸಿನಿಮಾ, ಕನ್ನಡದ 10, ಇನ್ನು ಉಳಿಕೆ ಆಗಿದ್ದೆಲ್ಲ ಅದರ್ ಲ್ಯಾಂಗ್ವೇಜು. ಒಟ್ಟು ನಾವು 26 ಸಿನಿಮಾಗಳ ಜೊತೆಯಲ್ಲಿ ಒಂದು ಸಿನಿಮಾ, ನಮ್ಮ ಸಿನಿಮಾ ಫೈಟ್ ಮಾಡುತ್ತೆ. ಇದು ಯಾರಿಗೂ ಕೂಡ, ಯಾವ ಮಲ್ಟಿಪ್ಲೆಕ್ಸ್ಗೆ ಕೋರ್ಟ್ಗೆ ಹೋಗಿರೋರಿಗೆ ಕಣ್ಣಿಗೆ ಕಾಣೋಲ್ಲ. ನಾವು ನಮ್ಮ ಲೋಕಲ್ ಲ್ಯಾಂಗ್ವೇಜನ್ನು ನಾವು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಈ ಭಾಷೆ ಇವತ್ತಿಗೂ 250 ಸಿನಿಮಾ ಇವತ್ತು ಎಕ್ಸಿಸ್ಟಿಂಗ್ ಇದೆ, ಈ ಸಿನಿಮಾನ ನಾವು ಹೇಗೆ ಉಳಿಸೋದು, ಪ್ರಪಂಚದ ಬೇರೆ ಭಾಗದಲ್ಲಿರ್ತಕ್ಕಂಥ ನಮ್ಮ ಬೇರೆ ಇಂಡಸ್ಟ್ರಿಯವರು ಕನ್ನಡನ ನೋಡಿ ಹೆಮ್ಮೆ ಪಟ್ಕೋತಾರೆ. ಕನ್ನಡ ಸಿನಿಮಾನ ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ರು ಒಂದು ಗಳಿಗೆಯಲ್ಲಿ. ಒಂದು ಹಾಡು ಬಂದಾಗೇ ಅದಕ್ಕೆ ಹಿಂದಿ ನೈ ಇರೇ ಕನ್ನಡ ಫಿಲ್ಮ್ ಅಂದರು. ಅಂದರೆ ಅದರ ಅರ್ಥ ನಾವು ಅವ್ರ ಪಕ್ಕಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದೇ. ಬಟ್ ಇದನ್ನ ಎಲ್ಲರೂ ಒಟ್ಟಿಗೆ ಸೇರಿ ಬೆಳೆಸ್ಬೇಕಷ್ಟೆ ಇಂಡಸ್ಟ್ರಿನ. ಅದ್ರ ಬಗ್ಗೆ ಕನಸು ಕಂಡಿರೋರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನೇಕರಿದ್ದಾರಲ್ಲ, ಕೋಟ್ಯಾಂತರ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. 33% ಬಂದರೆ ನಾವು ಕೂಡ ಹೋಗಿ ಅಲ್ಲಿ 33% ಕೂತ್ಕೋತೀವಿ ಅಂತ. ಆದರೆ ಈ ಈಕ್ವೇಷನ್ ಇದೆ ನೋಡಿ, ಇದು ಬರೀ ಇಲ್ಲಿ ಮಾತಾಡೋದಕ್ಕಲ್ಲ, ಅದು ಅಲ್ಲಿ
ಪ್ರೂವ್ ಮಾಡಬೇಕಾಗತ್ತೆ. ಹೆಣ್ಮಕ್ಳು ಕೂಡ ನಮ್ಮ ಅಂತ 11 ವರ್ಷಗಳ ಕಾಲ ಸುದೀರ್ಘವಾಗಿ ನಮಗೆಲ್ಲ ಧ್ವನಿ ಪೆಟ್ಟಿಗೆ, ನಮ್ಮ ಧ್ವನಿ ಕೊಟ್ಟವರೇ ಆಯಮ್ಮ. ಇಂದಿರಾ ಗಾಂಧಿ ಇಲ್ಲದೆ ಹೋಗಿದ್ದಿದ್ರೆ ಹೆಣ್ಣು ಇವತ್ತು ಈ ಥರ ಕೂತ್ಕೊಂಡು ಮಾತಾಡೋಕ್ಕೆಲ್ಲ ಅವಕಾಶ ಇರ್ತಿತ್ತು ಹೇಳಿ. ಆ ಥರ ಧ್ವನಿ ಪೆಟ್ಟಿಗೆಯನ್ನು ಕೊಟ್ಟಂಥ ಹೆಣ್ಣುಮಗಳನ್ನೇ ಯಾವ ರೀತಿ ಸಾಯಿಸಿದ್ರು ನಿಮಗೆ ಗೊತ್ತಿದೆ. ಸೊ ನಾವು ಒಂದೇ ಒಂದು ಹೆಣ್ಮಕ್ಳು ಕಾಯ್ಬೇಕೇನಂದ್ರೆ ನಮ್ಗೆ ಅವಕಾಶ ಸಿಗಲಿ ಅಂತ ಕಾಯ್ತೀವಿ ನಾವು. ಯಾವುದೇ ಹೆಣ್ಣಿಗೆ ಅವಕಾಶ ಕೊಟ್ಟಾಗಲೇ ಅವಳು ಒಳಗಡೆ ಇರ್ತಕ್ಕಂಥ ಟ್ಯಾಲೆಂಟ್ ಆಗಲಿ ಅಥವಾ ಅವಳ ಅನಿಸಿಕೆಗಳನ್ನು ಅವಳು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಗತ್ತೆ. ಆ ಥರದ ದಿನ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ನಮ್ಮಲ್ಲಿ ಆ ಥರದ ವ್ಯವಸ್ಥೆ ಕರ್ನಾಟಕದಲ್ಲಿಲ್ಲ. ಅಂದರೆ ಕಾಪಿರೈಟ್ ಆ್ಯಕ್ಟನ್ನು ನೀವು ತಗೊಂಡು ಅದನ್ನು ಶೇಖರಿಸಿಟ್ಕೊಂಡು ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ನಮ್ಮಲ್ಲಿ ಆ ಥರದ್ದಿಲ್ಲ. ಡೆಲ್ಲಿಲಿದೆ, ತಮಿಳ್ನಾಡಲ್ಲಿದೆ, ಬಾಂಬೆಲಿದೆ. ಬಟ್ ಏನಾಗುತ್ತೆ ಅಂದರೆ ಕತೆ ಇನ್ಸ್ಪೈರ್ ಆಗ್ತಾರೆ, ಬರ್ನಿಂಗ್ ಇಶ್ಯೂಸ್ ಮೇಲೆ ಕತೆಗಳನ್ನು ಮಾಡ್ತಾರೆ. ಈಗ ಅನೇಕರು ಕೋರ್ಟಿನಲ್ಲಿ ಜಡ್ಜ್ಮೆಂಟ್ ಆದಂಥ ಸ್ವಲ್ಪ ಬದಲಾದ ವಾತಾವರಣಕ್ಕೆ ಅಥವಾ ಅವ್ರ ಕತೆಗೆ ಅವ್ರಿಗೆ ಅದು ಇನ್ಸ್ಪೈರ್ ಆದರೆ ಡೆಫಿನೆಟ್ ಆಗಿ ಆ ಕತೆ. ಬಟ್ ಅಂಥ ಕತೆಗಳು ಇನ್ಸ್ಪೈರ್ ಆಗುತ್ತಲ್ಲ, ಅದು ಎಲ್ಲರಿಗೂ ದಕ್ಕೋ ಕತೆ ಆಗಿರುತ್ತೆ. ಕಾಪಿರೈಟ್ ಆ್ಯಕ್ಟ್ ಏನಿಲ್ಲ, 2 ಥರದ್ದು ಮಾಡ್ಬೋದು. ಒಂದು, ನಾವು ಯೋಚನೆ ಮಾಡಿದ್ದೀವಿ, ಎಲ್ಲರಿಗೂ ಹೇಳ್ತೀವಿ, ನಿಮ್ಮ ಕತೆಗಳನ್ನು ದಯವಿಟ್ಟು ನಿಮಗೆ ನೀವೇ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದನ್ನು ಓಪನ್ ಮಾಡಬೇಡಿ, ನೀವು ಇಟ್ಕೊಳ್ಳಿ. ನಿಮ್ಮ ಕತೆಯನ್ನು ನೀವೇ ಮೇಲ್ ಮಾಡ್ಕೊಳ್ಳಿ, ಅದನ್ನು ಯಾರಿಗೂ ಹೇಳಬೇಡಿ, ನೀವೇ ಇಟ್ಕೊಳ್ಳಿ. ಇದೊಂದು ಅದನ್ನು ಪುಸ್ತಕ ರೂಪಕ್ಕೆ ತನ್ನಿ. 100% ಯಾರೂ ಕೂಡ ಕದೀಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಮಗೆ ಕಾಪಿರೈಟೇ ನಿಮಗಾಗಿರುತ್ತೆ. ಈ ಥರದ್ದು ನಾವು ಏನಾದರೂ ಒಂದು ಮಾಡಬೇಕು. ಇದನ್ನು ಇನ್ನೂ ಒಂದೇನೆಂದರೆ, ಒಂದು ಅಡ್ಮಿನ್ ಮಾಡಿಕೊಂಡು ನಾವು ಒಂದು ಲಾಕರ್ ಸಿಸ್ಟಮ್ ಮಾಡಿದ್ರೆ ಅಲ್ಲೂ ಕೂಡ ಏನಾದರೂ ಇದು ಏನಾಗುತ್ತೆ ಅಂದರೆ, ಈ ಇನ್ಸ್ಪೈರ್ ಆಗೋದಂತೆಲ್ಲ ಇದೆ ನೋಡಿ, ಈ ಇನ್ಸ್ಪಿರೇಷನ್ಸು ನಾವು ಬೇರೆದಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಅದರಿಂದ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈ ಕತೆ ವಿಚಾರದಲ್ಲಿ. ಇದನ್ನು ಕತೆ ಹೇಳುವಾಗ ಕತೆಗಾರರು ಕತೆ ಹೇಳುವಾಗ ಅದನ್ನು ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ, ವಾಯ್ಸ್ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ. ಮಾತುಕತೆ ಆಗಿದ್ದು, ಯಾಕೆಂದರೆ ಅದರಲ್ಲಿ ದಿನ ಟೈಮು ಎಲ್ಲ ಇರುತ್ತೆ. ನೀನು ರೆಕಾರ್ಡ್ ಮಾಡಿದ್ದೀನಪ್ಪ, ನನ್ನ ಹತ್ರನೂ ರೆಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಯಾರಿಗೆ ನೀವು ಕತೆ ಹೇಳ್ತಿರೋ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಆ ವ್ಯಕ್ತಿ ಜೊತೆ ನೀವು ಮಾತಾಡಿರೋದು ಅದು ನಿಮಗೆ ದಾಖಲೆಯಲ್ಲಿ ಇರುತ್ತೆ. ಈ ಥರ ಏನಾದರೂ ನಾವು ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಸರ್, ಈಗ ಟೈಟ್ಲ್ ನೋಡಿ, ನಾವು ನಮ್ಮ ಮೊದಲೆಲ್ಲ ಏನಾಗೋದು, ಕನ್ನಡದ್ದೇ ಟೈಟ್ಲ್ ಇಡಿ ಅಂತ ಹೇಳ್ತಿದ್ವಿ. ಈಗ 6 ಭಾಷೆ 8 ಭಾಷೆ ಸಿನಿಮಾಗಳಾಗ್ತಿದೆ, ಕನ್ನಡದ ಟೈಟ್ಲ್ಗಳು ಕಡಿಮೆ ಹೊರಟೋಯ್ತು, ಇಟ್ಕೊಳಕ್ಕಾಗಲ್ಲ. ಯಾಕೆಂದರೆ ಅವ್ರವ್ರ ಭಾಷೆಗೆ ಹೊಂದ್ಕೊಳ್ಳೋವಂಥ ಒಂದು ಟೈಟ್ಲ್ ಇಟ್ಟರೆ ಎಲ್ಲ ಲ್ಯಾಂಗ್ವೇಜ್ಗೂ ಕೂಡ ಇಂಗ್ಲೀಷ್ ಟೈಟ್ಲ್ಗಳೇ ಇವಾಗ ಜಾಸ್ತಿ ಆಗಿದೆ. ನೀವು ಅದನ್ನು ಕಂಟ್ರೋಲೇ ಮಾಡೋಕ್ಕಾಗಲ್ಲ. ನಾನು ಈಗ ಏನೇನು ಹೇಳಿದ್ನಲ್ಲ, ಇದೆಲ್ಲವೂ ಕೂಡ ಆಗುವ ಜೊತೆಯಲ್ಲಿ ನನಗೊಂದು ಕನಸಿದೆ. ನಮ್ಗೆ ಅನ್ಸೋದೇನೆಂದರೆ, ಚಿತ್ರಮಂದಿರಗಳು ಇವತ್ತು ಮುಚ್ಚಿ ಹೋಗ್ತಿದೆ, ಕಳೆದು ಹೋಗಿದೆ, ಮುಚ್ಚಿ ಹೋಗಿದೆ. ಇನ್ನು ಮುಚ್ಚಲಿಕ್ಕೆ ಒಂದಷ್ಟು ಲೈನಲ್ಲಿ ಇಷ್ಟಿದೆ. ಈ ಮುಚ್ಚಿ ಹೋಗುವ ಚಿತ್ರಮಂದಿರದ ಸಂದರ್ಭದಲ್ಲಿ ಹೊಸ ಬಡಾವಣೆಗಳಲ್ಲಿ ಯೋಚನೆ ಮಾಡಿ, ಒಂದೆರಡು ಸ್ಕ್ರೀನ್ ಥರದ್ದು ಜನರಿಗೆ ಆಯಾ ಬಡಾವಣೆಯಲ್ಲಿ ಒಂದು ಥಿಯೇಟ್ರು, ಒಂದು ಕೆಫೆ, ನಲ್ಲಿರ್ತಕ್ಕಂಥ ಯಂಗ್ ಜನ್ರೇಷನ್ನು ಸಿನಿಮಾ ನೋಡೋಕ್ಕೆ ಬರೋವಂಥವ್ರು ಆ ಕೆಫೆಯನ್ನು ಬಳಸೋವಂಥದ್ದು. ನಮ್ಮಲ್ಲಿ ಅಲ್ಲಿರೋಂಥ ಏರಿಯಾದಲ್ಲಿ ಇರ್ತಕ್ಕಂಥವ್ರು ವೆಜಿಟೇಬಲ್ಸ್ ಇರ್ಬೋದು, ಅವರಿಗೆ ಮನೆಗೆ ದಿನಸಿ ಇರ್ಬೋದು, ಅವ್ರ ಮಕ್ಕಳಿಗೆ ಆಡೋಕ್ಕೆ ಪ್ಲೇ ಗ್ರೌಂಡ್ ಇರ್ಬೋದು, ಒಂದು ಬೇರೆಯೇ ಪರಿಸರದ
ಒಂದು ಸಿನಿಮಾ ಲೋಕವನ್ನು ಕಲ್ಪಿಸ್ಬೇಕು. ಅದೊಂದು ಮಿನಿ ಚಿತ್ರಮಂದಿರದ ಕಾನ್ಸೆಪ್ಟಿಂದ ಅದು ಜನರಿಗೆ ಮನೆಗೆ ಕಳ್ಳರು ಬರ್ತಾರೆ, ನಾವು ಇಲ್ಲ ನಾವು ಈ ಮನೆಗೆ ನಾವು ಥಿಯೇಟ್ರಿಗೆ ಹೋದರೆ ಕಷ್ಟ, ಈ ಥರದ್ದಲ್ಲ. ಎದುರುಗಡೆನೆ ಅಲ್ಲೇ ಕಾಣಿಸುತ್ತೆ, ಆ ಮೂಲೆಯಲ್ಲಿ ಇರುತ್ತೆ ನಿಮ್ ಮನೆಗ್ ಬರ್ಬೇಕು ಅಂತ. ಮನೆ, ಅಲ್ಲಿ ಹೋಗಿ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ ಅಂದ್ರೆ ಸಿನಿಮಾನು ಒಂದು ಫೆಸಿಲಿಟಿ ಇದೆ ಅಂತ ಹೇಳ್ತಾ ಇದ್ದೆ. ಅಪಾರ್ಟ್ಮೆಂಟ್ ಅಲ್ಲಲ್ಲ, ಆ ಥರ ಅಪಾರ್ಟ್ಮೆಂಟ್. ಈಗ ಒಂದು ಪಾರ್ಕ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಪಾರ್ಕಲ್ಲಿ ಒಂದು ಜಾಗ ಕೊಟ್ರಿ, ನೀವು ಒಂದು ಸೈಟನ್ನು ತೊಗೊಂಡ್ರಿ, ಒಂದು ಬಡಾವಣೆ ಅದು ಹೊಸದು, ನೀವು ಒಂದು ಕೆಫೆಟೇರಿಯನ್ ನೀವು ಯೋಚನೆ ಮಾಡಿ, ಒಂದು ಕಲ್ಪನೆ ಮಾಡಿ, ಒಂದು ಬ್ಯೂಟಿಫುಲ್ಲಾಗಿ ಜನಕ್ಕೆ ಈಸಿ ಆಗುತ್ತೆ. ಮತ್ತು ಅವರು ಎಂಜಾಯ್ ಮಾಡುವಂಥದ್ದು, ಅವ್ರ ಮಕ್ಕಳನ್ನು ಒಂದು ದಾರಿ ಆ ಕಡೆಗೆ ದಾಟ್ಬೋದು ವಿನಃ ಆರಾಮ್ಸೆ ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ನೀವು ಸಿನಿಮಾ ಮಂದಿರಕ್ಕೆ ಬರುವಂಥದ್ದು, ವಾಕಿಂಗ್ ಮಾಡ್ಕೊಂಡು ಬಂದು ಸಿನಿಮಾ ನೋಡ್ಕೊಂಡು ಹೋಗುವಂಥ ದಿನ ತರಬೇಕು ಅಂತ ಆಸೆ.